ನೋಡಿ ಇದು ಈ ವಿಯೆಟ್ನಾಮು. ಇಲ್ಲಿ ಏನ್ ಬೇಕಾದ್ರೂ ಟ್ರೈ ಮಾಡ್ಬೋದು. ಹಾವು ತಿಂತೀರಾ, ಕಪ್ಪೆ ತಿಂತೀರಾ, ಎರೆಹುಳ ತಿಂತೀರಾ. ಪ್ರಪಂಚದಲ್ಲಿ ಮನುಷ್ಯರಿಗಿಂತ ಕೋಳಿಗಳ ಸಂಖ್ಯೆನೇ ಜಾಸ್ತಿ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಇಡೀ ಪ್ರಪಂಚದ ಪಾಪ್ಯುಲೇಷನ್ನು ಹತ್ತತ್ರ 8 ಬಿಲಿಯನ್ ಆದರೆ ಅದೇ ಬದುಕಿರೋ ಕೋಳಿಗಳ ಸಂಖ್ಯೆ 34 ಬಿಲಿಯನ್. ಅಂದರೆ ಒಬ್ಬ ಮನುಷ್ಯನಿಗೆ 4 ಕೋಳಿ ಬದುಕ್ತಾ ಇದೆ. ಅದಕ್ಕಿಂತ ಖುಷಿ ವಿಚಾರ ಬೇಕಾ? ಯಾಕೆ ಬೇಜಾರಾಗ್ಬೇಕು ಹೇಳಿ? ನಾನು ಅಂದ್ಕೊಂಡಿದ್ದೆ ನಾವು ಹೆವಿ ನಾನ್ ವೆಜಿಟೇರಿಯನ್ಗಳು ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡ್ತೀವಿ ಗುರು, ಡೈಲಿ ಎಷ್ಟು ಸಾಯಿಸ್ತೀವಿ ಹಂಗೆ ಹಿಂಗೆ ಅಂತ. ಆದರೆ ನಾವು ನಿಜವಾಗ್ಲೂ ನಾನ್ ವೆಜಿಟೇರಿಯನ್ಗಳೇ ಅಲ್ಲ ಗುರು. ನಿಜವಾದ ನಾನ್ ವೆಜಿಟೇರಿಯನ್ಸ್ ಯಾರು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಯಾರೋ ಒಬಾಮನೂ ಬಿಡ್ತಿಲ್ಲ, ಪ್ರೆಸಿಡೆಂಟ್ನು ತಿಂತಾರಲ್ಲ ಗುರು. ಬೈ ಇವಾಗ ನಾವು ಲೈವ್ ಸೀ ಫುಡ್ ರೆಸ್ಟೋರೆಂಟ್ ಹತ್ರ ಇದೀವಿ. ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ? ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಸ್ಪೆಷಾಲಿಟಿ. ನೆನ್ನೆ ರೋಡ್ ಸೈಡಲ್ಲಿ ಬರುವಾಗ ನಿಜವಾಗ್ಲೂ ಲೆಫ್ಟ್ ಸೈಡಿಗೆ ಟರ್ನ್ ಆಗಿದ್ದಕ್ಕೆ ಸಹಿ ಕಾಗ್ಬಿಡ್ತೀವಿ. ಮಾತ್ರ ಏನೇನು ತಿಂತಾರೆ ಗುರು ಇಲ್ಲಿ ಜನ, ಯಪ್ಪ ದೇವ್ರೆ. ಇಲ್ಲಿ ನೋಡಿ, ಈ ಮೀನು ಕೆಜಿಗೆ 6.5 ಲಕ್ಷ 1 ಕೆಜಿಗೆ. ಇದು ಮೀನು ಸರಿ, ಇದ್ಯಾವ ಮೀನು? ಈ ಮೀನು ಕೆಜಿಗೆ 8.5 ಲಕ್ಷ. ಈ ಮೀನು ಕೆಜಿಗೆ 9.5 ಲಕ್ಷ. ಬರೀ ಮೀನ್ ಮಾತ್ರ ಅಲ್ಲ ಬೈ, ತೋರಿಸ್ತೀನಿ ಒಂದು ನಿಮಿಷ ಇರಿ. ಇದೇನಿದು? ಶೆಲ್ಗಳು. ಒಳ್ಳೆ ದೇವ್ರ ಗೋಪುರ ಥರ ಐತಲ್ಲ ಗುರು. ಇದೇ ಮೀನಲ್ಲಿ ಡಿಫ್ರೆಂಟ್ ಆಗಿರೋ ಸೈಜ್ಗಳು ಇಟ್ಟವ್ರೆ. ಇಲ್ಲಿ ದೊಡ್ಡ ಮೀನು, ಸಿಕ್ಕಾಬಟ್ಟೆ ದೊಡ್ಡದು ಗುರು. ಇದು ಮಾತ್ರ ಯಪ್ಪ, ಇದು ಕೆಜಿಗೆ 5.5 ಲಕ್ಷ. ತುಂಬ ಕಮ್ಮಿ. ಇದ್ಯಾವ್ದು ಗುರು? ಕೆಜಿಗೆ 16 ಲಕ್ಷ ಇದಕ್ಕೆ. ಏನಿದು ಮೀನಾ? ಏನೋ ಗೊತ್ತಿಲ್ಲ ನನಗೆ. ಬರೀ ಮೀನ್ ಮಾತ್ರ ಅಲ್ಲ, ಇನ್ನ ಇದೆ ಇಲ್ಲಿ. ಯಪ್ಪ ದೇವ್ರೆ, ಬಂತು. ಇದೆಲ್ಲ ಯಾವ್ಯಾವ ಜಾತಿ? ಇದು ಏನೇನಿದು? 10.5 ಲಕ್ಷ ಗುರು ಇದು ಕೆಜಿಗೆ. ಏನು ಹಿಂಗೈತಲ್ಲ, ಏನಿರ್ಬೋದು ಅಲ್ಲಿ? ಅದೆಲ್ಲ ದೊಡ್ಡ ಸೈಜು ಮೇಲ್ಗಡೆ ಇರೋದು. ಇದ್ಯಾವ್ದಾವ ಜಾತಿ ಮೀನು? ಏನು ಗುರು ಹಿಂಗೆಲ್ಲ ಆಡ್ತವೆ? ಸೈಕಾಗಿ ಆಡ್ತಾವಲ್ಲ. ಇದೇನ? ಅಷ್ಟು ಪರವಾಗಿಲ್ಲ, ನಾವು ಮನುಷ್ಯರು ತಿಂತೀವಿ. ಇದು ಏನಿದು? ಇಲ್ಲಿ ನೋಡಿ, ಇಲ್ಲಿ ಯಪ್ಪ ದೇವ್ರೆ, ಹಂಗೆ ಬಾ 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 ಅಂತ ಕರೀತೈತೆ. ಇಲ್ಲ ಅದಕ್ಕಿಂತ ದೊಡ್ಡದು. ಇದು ಕೆಜಿಗೆ 29 ಲಕ್ಷ. ಇದೇನು ರೊಟ್ಟಿ ತರ ಕಾಣಿಸ್ತೈತಲ್ಲ? ರೊಟ್ಟಿ ಅಲ್ಲ ಆಕ್ಚುಲಿ, ಇದೊಂಥರ ಮೀನು. ಫುಲ್ಲು ಮಲ್ಕೊಬಿಟ್ಟೈತೆ. ಇದೇನು ಈಚೆ ಹೊಡೆಯೋದಿಲ್ಲ ಅನ್ಸ್ತದೆ. ಇದಕ್ಕೆ 28 ಲಕ್ಷ ಕೆಜಿಗೆ. ಮನುಷ್ಯ ಏನೇನೆಲ್ಲ ತಿಂತಾನೆ ಗುರು. ಇದು ಏನು ಗುರು ಇದು? ನಾವೆಲ್ಲ ಈ ಕಪ್ಪೆ ಚಿಪ್ಪು ಅಂತ ಚಿಕ್ಕದಲ್ಲಿ ಆಟ ಆಡ್ತಿದ್ವಿ. ಎಷ್ಟು ದೊಡ್ಡ ಕಪ್ಪೆ ಚಿಪ್ಪುಗಳೈತೆ. ಇದು ಕೆಜಿಗೆ 19 ಲಕ್ಷ. ಇಲ್ಲಿ ದುಡ್ಡಲ್ಲಿ, ನಮ್ಮ ಇಂಡಿಯನ್ ರುಪೀಸಲ್ಲ. ಹೋಗ್ತಾ ಈ ಮಾರ್ಕೆಟು ಇನ್ನೂ ಅಷ್ಟು ಐತೈತೆ. ಇಲ್ಲಿ ನೋಡಿ, ಇಲ್ಲಿ ಆಕ್ಟೋಪಸ್ಸು. ಎಷ್ಟೆಷ್ಟು ಚಿಕ್ಕ ಮರಿಗಳು ಪಾಪ. ಇದ್ರ ಲೈಫ್ನು ಬಿಡೋದಿಲ್ಲ ಇವರು. ಆಕ್ಟೋಪಸ್ಗೆ 3 ಹೃದಯ ಇರುತ್ತೆ. ಅಲ್ಲ ಇಷ್ಟು ಚಿಕ್ಕದೆಲ್ಲ ಅದು ಹೆಂಗ್ ತಿಂತಾರೆ ಇದನ್ನ? ಇಲ್ಲಿ ಸರಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಇದ್ಯಾವುದೋ 2.5 ಲಕ್ಷ ಅಂತೆ. ಅಲ್ಲ 25 ಲಕ್ಷ ಕೆಜಿಗೆ. ಏನೈತೆ ಏನು ಅಂತ ತಿಂದರಿಂದ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಭಯ ಆಯ್ತದಲ್ಲ ಬೈ. ಕಡ್ಡಿ ನೋಡಿ, ಕಡ್ಡಿನ ಕಡ್ಡಿ ನೀನು ಇಡೀ ರೋ ಅದೇ. ಓ ಇಲ್ಲಿ ನೋಡಿ, ಇಲ್ಲಿ ಇದೇನಿದು? ಹಾಯ್ ಹೋಗಲೇ, ಎದ್ರಕೋತೈತೆ. ಮೇ ಬಿ ಕ್ಯಾಮ್ರಾ ನೋಡ್ಬಿಟ್ಟಿದ್ದು. ಇವು ಯಾವ ಗುರು? ಇವೆಲ್ಲ ಯಾವ ಜಾತಿ? ಎಲ್ಲೈತೆ ಭೂಮಿ ಮೇಲೆ ಇವೆಲ್ಲ? ಭೂಮಿ ಮೇಲೆ ಇರೋಕ್ಕಿಂತ ಆಗೋದಿಲ್ಲ, ಸಮುದ್ರದಲ್ಲಿ ಇವೆಲ್ಲ ಐತೆ ಪಾಪ. ಅವು ಬದುಕ್ಬೇಕಲ್ವ ಗುರು? ಇವ್ರು ಹಿಡ್ಕೊಂಬಂದು ತಿಂತಾರಲ್ಲ. ನಾನು ನಮ್ಮೂರಲ್ಲಿ ಇಷ್ಟಿಷ್ಟು ದಪ್ಪ ಇರೋ ಏಡಿಗಳು ನೋಡಿದ್ದೆ. ಇದ್ಯಾವುದಿದು? ಈ ಥರ ಐತಲ್ಲ, ಕಲರ್ ಏಡಿ.
ಇದೇ ಒಂಥರ ಡಿಫ್ರೆಂಟ್ ಆಗಿ ಐತೆ ಗುರು. ಇಲ್ಲಿ ಹಂಗೆ ಹಿಡ್ಕೊ ಬಂದು ಹಾಕ್ಬಿಟ್ಟವ್ರೆ. ಸರಿ ಐತೆ ಗುರು. ಇದೇನು ಏಡಿನ? ಯಪ್ಪ, ನೋಡೋಕೆ ಇಷ್ಟು ಭಯಂಕರವಾಗಿ ಐತಲ್ಲ. ಇದನ್ನೆಲ್ಲ ಹೆಂಗೋ ತಿಂತಾರೆ ಇವರು. ಈ ಏಡಿಗೆ 25 ಲಕ್ಷ ಕೆಜಿಗೆ. ಈ ಏಡಿ ಚೆನ್ನಾಗಾದ್ರೂ ಐತಿ. ಇಲ್ಲಿ ನೋಡಿ, ಮೈ ಮೇಲೆಲ್ಲ ಕಜ್ಜಿ ಕಜ್ಜಿ ಏಡಿ. ಬಾ ಬಂದಿದ್ದೀನಿ, ಬಾ ಮಚ್ಚ, ಬಾ ನೋಡೇ ಬಿಡೋಣ, ಬಾ. ಮರದ ತುಂಡಿದ್ದಂಗೆ ಅವಲ್ಲ ಗುರು ಇವು. ನೋಡಿ ಅಲ್ಲಿ ಇರೋದ್ರ. ಈ ಇಡೀ ಫಿಶ್ ಮಾರ್ಕೆಟಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದರೆ ಇದೆ. 39 ಲಕ್ಷ ಕೆಜಿಗೆ. ಇವೇ ನೀವು ಹಿಂಗೆ ಅಂಟ್ಕೊಬಿಟ್ಟವಲ್ಲ ಶೆಲ್ಲ ಅಂತ. ಇವಕ್ಕೆ 19 ಲಕ್ಷ ಕೆಜಿಗೆ. ಇವೇನು ಗುರು ಇವು? ಇಲ್ಲಿ ಇದ್ಯಾವುದೋ ಒಳ್ಳೆ ಸಣ್ಣ ಪ್ರಾಣಿ ಥರ ಐತೆ, ಆದರೆ ಭಯಂಕರ ದೊಡ್ಡದು. ಇಲ್ಲಿ ನೋಡಿ, ಇಲ್ಲಿ ಯಪ್ಪ, ಅದಕ್ಕಿಂತ ಅವ್ರ ಅಪ್ಪ ಇದು. ಏ ಮಚ್ಚ ಇಲ್ಲಿ ಗೋಲ್ಡ್ ಫಿಶು. ಇದ್ಯಾಕೋ ಮಲ್ಕೊಬಿಟ್ಟೈತೆ, ಎದ್ದೇಳ್ತಿಲ್ಲ. ಇದು ಬ್ಲ್ಯಾಕ್ ಫಿಶಾ? ಯಾವ ಕಲರ್? ಯಾಕೋ ತಂದಿಲ್ಲ ಹಾಕಿದ್ರಲ್ಲ ಇದು. ಎಲ್ಲಿಗೆ ಬೈ? ಬರಬೇಡ. ಓಕೆ. ಡೇಂಜರಸ್. ಈ ಮನೆಗಳೆಲ್ಲ ನಾವು ಈ ಸಂದಿಗಳು, ಮೂಟೆ ಸಂದಿಗಳೆಲ್ಲ ಚಿಕ್ಕ ಕಾಕ್ರೋಚ್ಗಳು ನೋಡಿದೀವಿ. ತುಂಬಾ ಚಿಕ್ಕದು, ದೊಡ್ಡ ಕಾಕ್ರೋಚು. ಸತ್ತೋಗೈತಾ? ಇಲ್ಲ, ಏನು ಸತ್ತೋಗಿಲ್ಲ, ಇದು ಬದುಕೈತೆ. ಅಲ್ಲಿ ಉಸಿರಾಡ್ತೈತೆ, ಮಲ್ಕೊಂಡಿರೋದೇನಿದು. ಇದನ್ನೆಲ್ಲ ತಿನ್ನಕ್ಕೆ ಹೆಂಗೂರು ಮನ್ಸು ಬರುತ್ತೆ ಇವ್ರಿಗೆ. ನೋಡಕ್ಕೆ ವಿಕಾರವಾಗಿ ಐತಲ್ಲ, ವಿಚಿತ್ರ ಅಂದ್ರೆ ವಿಚಿತ್ರ. ನೆನ್ನೆ ಸೀರಿಯಸ್ಲಿ ನಾನು ನೋಡ್ದಂಗೆ ನಾನು ಹೆಬ್ಬಾವು ಅನ್ಕೊಬಿಟ್ಟೆ. ಇದೊಂಥರ ಮೀನಂತೆ, ಒಂದು ಜಾತಿ ಮೀನು, ಡೇಂಜರಸ್ ಅಂತೆ, ಹತ್ರ ಬರಬೇಡಿ ಅಂತ ಹೇಳಿದ್ರು ಅವರು ನೆನ್ನೆಲೆ. ಈ ಮೀನಿಗೆ 6.5 ಲಕ್ಷ ಕೆಜಿಗೆ. ಅಂದರೆ ಸಿಕ್ಕಾಪಟ್ಟೆ ಭಾರ ಇರ್ಬೋದು, ಅದಕ್ಕೆ ಕಮ್ಮಿಗಿಟ್ಟವ್ರೆ. ನೋಡಿ ಇಲ್ಲಿ ಯಾವಾಗಲೂ ಬಿಡ್ತಾನೆ ಇರುತ್ತೆ ಗುರು. ಸೇಮ್ ಹಾವು ಥರನೇ ಇದೆ. ಹಬ್ಬವ ಥರ ಇಲ್ಲ, ಇದ್ಯಾವುದೋ ಬೇರೆ ಜಾತಿ ಇರ್ಬೋದು. ಇದ್ರ ಕಪ್ಪೆ ಚಿಪ್ಪೆ ಬೇರೆ ಥರ ಇದೆ. ಕೆಟ್ಟ ಸ್ಮೆಲ್ಲು ಮಾತ್ರ ಇದು. ಮತ್ತೆ ಗೋಲ್ಡ್ ಫಿಶು ಯಾವುದೋ ದೊಡ್ಡದು ಅನಿಸ್ತದೆ. ನೋಡಿ ಇಲ್ಲಿ ಇವೆಲ್ಲ ಏನು ಗುರು? ಅದೇ ನಮ್ಮ ರಾಜ್ಕುಮಾರ್ ಅವರು ಮುತ್ತು ತೆಗಿತಾರಲ್ಲ ಫಿಲಮು, ಕಪ್ಪೆ ಚಿಪ್ಪು. ಇಲ್ಲಿ ಎಲ್ಲ ಏಡಿಗಳನ್ನ ಹಿಡ್ಕೊಬಂದು ಹಂಗೆ ಹಾಕ್ಬಿಟ್ಟವ್ರೆ. ಕಲ್ಲು ಮಣ್ಣು ಸೆದೆ ಏನು ಬಿಡಲ್ವಲ್ಲ ಗುರು. ಹಂಗೆ ಹಿಡ್ಕೊಂಡು ಹಾಕೊಳ್ತಾವ್ರೆ. 1 ಕೆಜಿಗೆ ಎಷ್ಟು ದುಡ್ಡಿದು? 6.5 ಲಕ್ಷ. ಇದೇನು ಗುರು ಇದು? ಹಿಂಗೈತಲ್ಲ, ಎಷ್ಟೆಷ್ಟು ದೊಡ್ಡದು ಬೈ ಇದು. ಸಿಕ್ಕಾಬಟ್ಟೆ ದೊಡ್ಡದು ಮಾತ್ರ. ಹೇಳಿ ಹಂಗೆ ಕೈ ಹಾಕಿ ಹಿಡಿತಾವ್ರೆ. ಅದು ಹೆಂಗಾದ್ರೂ ಕೈ ಹಾಕ್ತಾರೋ. ಇದನ್ನ ನೋಡಿದ್ರೆ ದೂರ ನಿಂತ್ಕೋಬೇಕು ಅನಿಸ್ತದೆ. ಹೆಂಗ್ ತಿಂತಾರೆ ಇದನ್ನ? ನೋಡಿ ಅಲ್ಲಿ ಇದು ಲೈವ್ ಸೀ ಫುಡ್ ರೆಸ್ಟೋರೆಂಟು. ಅಂದರೆ ನೀವಿಲ್ಲಿ ಏನು ತಗೋತೀರಲ್ವಾ, ಅದನ್ನ ತಗೊಂಡು ಈ ರೆಸ್ಟೋರೆಂಟಿಗೆ ತಂದು ಕೊಟ್ಟರೆ ನೀವೇನು ಕೇಳ್ತೀರ ಹಂಗೆ ಹುರ್ಕೊಡ್ತಾ ಇರ್ತಾರೆ. ಏನು ಕಬಾಬ್ ಬೇಕಾ, ಫ್ರೈ ಬೇಕಾ, 65, 75, 85. ಇಲ್ಲಿ ಆಕ್ಟೋಪಸ್ಸು. ಅಲ್ಲಡಿಯಲ್ಲಿ ಇಲ್ಲಿ ತಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಇಲ್ಲಿ ಶೆಲ್ಲು ಏನಿದೆ ಬೇಯಿಸ್ತಾವ್ರೆ ಮಾತ್ರ.
ಬದುಕೈತಾ ಅಂತ ಅದು ಇಲ್ಲ, ಅದು ಕೈಕಾಲು ಇರೋದೇ ಹೆಂಗಲ್ಲ. ನೋಡಿ ಇದು ಈ ವಿಯೆಟ್ನಾಮು, ಇಲ್ಲಿ ಏನು ಬೇಕಾದರೂ ಟ್ರೈ ಮಾಡ್ಬೋದು. ಹಾವು ತಿಂತೀರಾ, ಕಪ್ಪೆ ತಿಂತೀರಾ, ಎರೆಹುಳ ತಿಂತೀರಾ, ಏನು ಬೇಕಾದರೂ ಟ್ರೈ ಮಾಡ್ಬೋದು, ಏನು ಬೇಕಾದರೂ ತಿನ್ಬೋದು. ಯಾವುದಕ್ಕೂ ರೂಲ್ಸ್ ಇಲ್ಲ, ರೆಸ್ಟ್ರಿಕೇಷನ್ ಇಲ್ಲ. ಯಾಕೆಂದರೆ ಇಲ್ಲಿ ಜನನೇ ಹಿಂಗಿದ್ದಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಇರಲಿ ಹುಡುಗರು ನಾಳೆ ನೋಡ್ಕೊಳ್ಳೋಣ ಅನ್ನೋ ಥರನೇ ಇರೋದಿಲ್ಲ. ಇಲ್ಲಿ ಬದುಕ್ತಾ ಇರೋದೇ ಹೆಂಗೆ, ಮನೆ ರೆಂಟು, ಗಾಡಿ, ಆಳು ಮೂಳು. ಬೆಳಗ್ಗೆ ಎದ್ದಂಗೆ ಬಿಯರ್ ಕುಡಿತಾರೆ, ಸಂಜೆವರೆಗೂ ಬರೀ ಅದೇ. ಇಲ್ಲಿ ನಮಗೆ ಫ್ರೀಯಾಗಿ ಬಿಯರ್ ಸಿಗುತ್ತೆ, ನೀರು ಮಾತ್ರ ಸಿಗಲ್ಲ. ತಲೆನೇ ಕೆಡ್ಸ್ಕೊಳ್ಳಲ್ಲ, ಸುಮ್ಮನೆ ಬರೋಣ, ತಿನ್ನೋಣ, ಹೋಯ್ತಾ ಇರೋಣ. ಬೆಳಗ್ಗೆ ಹೇಳೋಣ, ಬಿಯರ್ ಕುಡಿಯೋಣ, ಸಿಗರೇಟ್ ಸೇದೋಣ, ಗಂಜಾ ಹೊಡಿಯೋಣ,